ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವೀಡಿಯೋದಲ್ಲಿ ನಾನು ಏನು ತೋರಿಸ್ತಾ ಇದ್ದೀನಿ ಅಂದರೆ ಆಂಧ್ರ ಸ್ಟೈಲ್ ಚಿಕನ್ ಕರಿ ಅನ್ನೋದನ್ನ ತೋರಿಸ್ತಾ ಇದ್ದೀನಿ, ಹೇಗೆ ಮಾಡೋದು ಅಂತ. ಸೊ ಈ ಕರಿ ನಾವು ಹೇಗೆ ಮಾಡೋಣ ಅಂತ ನೋಡ್ತಾ ಇದ್ದೇನೆ, ತುಂಬ ಡಿಲೀಷಿಯಸ್ ಆಗಿ ಕಾಣಿಸ್ತಾ ಇದೆ. ಸೊ ಲೇಟ್ ಮಾಡಿದ್ರೆ ಇದಕ್ಕೆ ಏನೇನು ಐಟಮ್ಸ್ ಬೇಕು, ಏನೇನು ಹಾಕಬೇಕು ಅನ್ನೋದನ್ನ ನೋಡೋಣ ಬನ್ನಿ. ಸೊ ಇದಕ್ಕೆ ಬೇಕಾಗಿರೋಂಥ ಐಟಮ್ಸ್ ಏನೇನು ಅಂದರೆ 2 ದೊಡ್ಡ ಟೊಮೆಟೊ, ಹಾಗೆ ಸ್ವಲ್ಪ ಕೊಬ್ಬರಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಚಕ್ಕೆ, ಲವಂಗ, ಹಾಗೆ 2 ಈರುಳ್ಳಿ ಮತ್ತು ಸ್ವಲ್ಪ ಪುದೀನ ಮತ್ತು ಕೊತ್ತಂಬರಿಯನ್ನು ತೊಗೊಬೇಕು. ಸ್ವಲ್ಪ ಪುದೀನ ಕೊತ್ತಂಬರಿ ಜಾಸ್ತಿನೇ ತೊಗೊಳ್ಳಿ, ಯಾಕಂದರೆ ಚಿಕನ್ಗೆ ಟೇಸ್ಟಿಯಾಗಿರುತ್ತೆ ಮಾಡಬೇಕಾದ್ರೆ. ಸೊ ಅದು ಕಮ್ಮಿ ತೊಗೊಂಡ್ರೆ ಟೇಸ್ಟ್ ಕಮ್ಮಿ ಆಗಿಬಿಡುತ್ತೆ. ಸೊ ಪುದೀನ ಎಷ್ಟು ಹಾಕಿದ್ರೆ ನಮಗೆ ಟೇಸ್ಟ್ ಅಷ್ಟೇ ಚೆನ್ನಾಗಿರುತ್ತೆ. ಸ್ವಲ್ಪನ ಫ್ರೈ ಮತ್ತು ಸ್ವಲ್ಪ ಮಸಾಲೆ ಜೊತೆಗೂ ನಾವು ಆ್ಯಡ್ ಮಾಡಿಕೊಂಡು ಇನ್ನೂ ಚೆನ್ನಾಗಿರುತ್ತೆ. ಮತ್ತು ನಾನಿಲ್ಲಿ ಇವತ್ತು ಮಾಡ್ತಿರೋದು 1.5 kg ಅಷ್ಟು ಚಿಕನ್ನ ತೊಗೊಂಡಿದ್ದೀನಿ. ಸೊ ಕ್ವಾಂಟಿಟಿನ ನೋಡಿಕೊಂಡು ನೀವು ಖಾರನ ನೋಡ್ಕೊಳ್ಳಿ. ಸೊ ಕ್ವಾಂಟಿಟಿ ಜಾಸ್ತಿ ಇದ್ದರೆ ಖಾರ ಜಾಸ್ತಿ ಹಾಕ್ಕೊಳ್ಳಿ, ಇಲ್ಲಾಂದರೆ ಕಮ್ಮಿ ಹಾಕ್ಕೊಳ್ಳಿ. ಸೊ ಕ್ವಾಂಟಿಟಿ ಮೇಲೆ ನಾವು ಮಸಾಲಾನ ಹಾಕ್ಕೋಬೇಕು. ಸೊ ಈಗ ನಾವು ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ನಾನು ಫಸ್ಟು ಕೊಬ್ಬರಿ ಹಾಕಿ ಅದನ್ನು ಚೆನ್ನಾಗಿ ಫೈನ್ ಪೇಸ್ಟ್ ಮಾಡಿಟ್ಕೋತೀನಿ. ಅದಕ್ಕೆ ನಾನು ಫಸ್ಟ್ ಕೊಬ್ಬರಿ ಹಾಕ್ತಾ ಇದ್ದೀನಿ. ಆಮೇಲೆ ಇದಕ್ಕೆ ಶುಂಠಿ ಎಲ್ಲನೂ ಹಾಕಿ ಗ್ರೈಂಡ್ ಮಾಡೋಣ. ಸೊ ನಾನು ಫಸ್ಟು ಕೊಬ್ಬರಿ ಪೇಸ್ಟ್ ರೆಡಿ ಮಾಡ್ತಾಯಿದ್ದೀನಿ ಇಲ್ಲಿ. ಸೊ ನಮಗೆ ಕೊಬ್ಬರಿ ಪೇಸ್ಟ್ ಅನ್ನೋದು ಅದು ರೆಡಿ ಆಗ್ತದೆ. ಸೊ ಇದ್ರ ಜೊತೆಗೆ ನಾನು ಬೆಳ್ಳುಳ್ಳಿ ಕೂಡ ಹಾಕಿ ಗ್ರೈಂಡ್ ಮಾಡಿ ಒಂದು ಕಡೆ ಇಟ್ಕೊಂಡ್ಬಿಡ್ತೀನಿ. ಸೊ ಆವಾಗ ಇದು ಚೆನ್ನಾಗಿ ಬೇಗ ಪೇಸ್ಟ್ ಆಗೋಗುತ್ತೆ. ಇನ್ನು ಮಿಕ್ಕಿದೆಲ್ಲ ಆರಾಮಾಗಿ ಪೇಸ್ಟ್ ಮಾಡ್ಕೊಬೋದು. ಸೊ ಈಗ ನಾನು ಇದಕ್ಕೆ ಈರುಳ್ಳಿಯನ್ನು ಹಾಕ್ತಾಯಿದ್ದೀನಿ. ಆಮೇಲೆ ದೊಡ್ಡದಾಗಿ ಕಟ್ ಮಾಡಿ ಇಟ್ಕೊಂಡಿರೋಂಥ ಟೊಮೆಟೊನ ಹಾಕ್ತಾಯಿದ್ದೀನಿ. ಸೊ ಚೆನ್ನಾಗಿ ಕಟ್ ಮಾಡಿಕ್ಕಿರಲ್ಲ. ಸೊ ಟೊಮೆಟೊನ ಹಾಕಿ ಮಿಕ್ಸ್ ಮಾಡಬೇಡಿ. ಒಂದು ಹಾಕಿಲ್ಲ ಅಂದರೂ ನಮಗೆ ಟೇಸ್ಟ್ ಅನ್ನೋದು ಮಿಸ್ ಆಗೋಗುತ್ತೆ. ಸೊ ಚಕ್ಕೆ ಲವಂಗ ಕೂಡ ನಾನಿಲ್ಲಿ ಹಾಕ್ತಾಯಿದ್ದೀನಿ. ಒಬ್ಬೊಬ್ರಿಗೆ ಗ್ರೈಂಡಿಂಗಲ್ಲಿ ಇಷ್ಟ ಆಗುತ್ತೆ, ಒಬ್ಬೊಬ್ರಿಗೆ ಬೇಯಿಸ್ಬೇಕಾದ್ರೆ ಹಾಕ್ಕೋತಾರೆ. ಸೊ ನಿಮ್ಗೆ ಹೇಗೆ ಇಷ್ಟನೋ ಹಾಗೆ ಹಾಕ್ಕೊಳ್ಳಿ. ನಮ್ಮ ಮನೇಲಿ ಗ್ರೈಂಡಿಂಗಲ್ಲೇ ಹಾಕಿಬಿಡ್ತಾರೆ. ಸೊ ಇವಾಗ ಪುದೀನ ಕೊತ್ತಂಬರಿನ ನಾನು ಸ್ವಲ್ಪ ಫ್ರೈಯಲ್ಲಿ ಹಾಕ್ಕೋತೀನಿ. ಆ್ಯಂಡ್ ಹಾಗೆ ಗ್ರೈಂಡಲ್ಲೂ ಕೂಡ ನಾನು ಆ ಮಸಾಲೆಯಲ್ಲಿ ರೆಡಿ ಮಾಡ್ಕೋತೀನಿ. ಇವಾಗ ಸ್ಟವ್ ಆನ್ ಮಾಡಿ ಒಂದು ಕುಕ್ಕರ್ ಇಟ್ಕೊಳ್ಳಿ. ಅದೊಂದು 100 ಗ್ರಾಮ್ಸ್ ಅಷ್ಟು ಆಯಿಲ್ನ ಹಾಕ್ಕೊಳ್ಳಿ. ಯಾಕಂದರೆ ಚಿಕನ್ಗೆ ನಮಗೆ ಆಯಿಲ್ ಜಾಸ್ತಿ ಇರಬೇಕು, ಕಮ್ಮಿ ಇದ್ದರೆ ಅದು ಟೇಸ್ಟ್ ಅನ್ನೋದು ಸಿಗೋದಿಲ್ಲ. ಸೊ ಹಾಗೆ ನಾವು ಚಿಕನ್ನ ಹಾಕಬೇಕಾದ್ರೆ ಒಟ್ಟಿಗೆ ಚಿಕನ್ ಹಾಕಿಬಿಟ್ಟು ನಾವು ಬೇಗನೆ ಮಸಾಲೆನ ಹಾಕಬಾರ್ದು, ಯಾಕಂದರೆ ಚಿಕನಲ್ಲಿ ನೀರಿರುತ್ತೆ. ಸೊ ಇವಾಗ ನಾವು ಚಿಕನ್ನ ತೊಗೊಳ್ಳೋಣ. ನಾವು 1.5 kg ಚಿಕನ್ ಇತ್ತು, ಅದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಅದರಲ್ಲಿರೋ ನೀರೆಲ್ಲ ಆಚೆ ಬರಬೇಕು. ಅಲ್ಲಿ ತನಕ ನಾವು ಯಾವುದೇ ಮಸಾಲೆನ ಅಂತೂ ಹಾಕಬಾರ್ದು. ಸೊ ಅದೊಂದು 5ರಿಂದ 10 ನಿಮಿಷ ಅಷ್ಟು ಚೆನ್ನಾಗಿ ಹಾಕಿಬಿಟ್ಟು ಫ್ರೈ ಮಾಡ್ಕೊಳ್ಳಿ. ಸೊ ಆಗ ಅದರಲ್ಲಿರೋ ನೀರೆಲ್ಲ ನಮ್ಗೆ ಆಚೆ ಬರುತ್ತೆ. ಆಚೆ ಬಂದಮೇಲೆ ನಾವು ಮಸಾಲೆನ ಹಾಕಿದ್ರೆ ಚಿಕನ್ಗೆ ಚೆನ್ನಾಗಿ ಆ ಮಸಾಲೆ ನೋಡಿ ಹಿಡಿಯುತ್ತೆ. ಆಗ ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಸೊ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಇದನ್ನು ಫುಲ್ ಫ್ಲೇಮಲ್ಲಿ ಹೈ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಇದನ್ನು ಬೇಯಿಸಿದ ನಂತರ ನಾವು ಒಂದು ಸ್ವಲ್ಪ ಬೇಕು ಅಂದರೆ ಅರಿಶಿನ ಯೂಸ್ ಮಾಡ್ಕೊಳ್ಳೋಣ. ನಾನು 1/4 ಟೇಬಲ್ ಸ್ಪೂನಷ್ಟು ಅರಿಶಿನ ಯೂಸ್ ಮಾಡ್ತಾಯಿದ್ದೀನಿ. ಸೊ ಹಾಕಿ ಇದಾದಮೇಲೆ ಮಸಾಲೆನ ಹಾಕ್ತಾಯಿದ್ದೀನಿ, ರುಬ್ಬಿಟ್ಕೊಂಡಿದ್ದಂತಹ ಮಸಾಲೆ. ಸೊ ಅದ್ರ ಜೊತೆಗೆ ನಾನು ಆಲ್ರೆಡಿ ಆ್ಯಡ್ ಮಾಡಿದ್ದೀನಿ ಧನಿಯಾ ಪುಡಿ 2 ಟೇಬಲ್ ಸ್ಪೂನ್ ಆ್ಯಂಡ್ ಚಿಲ್ಲಿ ಪೌಡರ್ 1 ಟೇಬಲ್ ಸ್ಪೂನ್. ನಮ್ಮಲ್ಲಿ ಖಾರ ಕಮ್ಮಿ ತಿಂತೀವಿ, ಸೊ ಅದಕ್ಕೆ ನಾನು ಖಾರ ಕಮ್ಮಿ ಹಾಕಿದ್ದೀನಿ. ಸೊ ಮಸಾಲೆ ಜೊತೆ ಚೆನ್ನಾಗಿ ಫ್ರೈ ಆಗಿದೆ. ಸೊ ಇವಾಗ ಇದಕ್ಕೆ ವಾಟರ್ನ ನಾವು ಎಷ್ಟು ಬೇಕೋ ಗಟ್ಟಿಯಾಗಿ ಮಾಡ್ಕೋಬೇಕು. ಕರಿನ ಅಂದರೆ ವಾಟರ್ ಕಮ್ಮಿ ಹಾಕ್ಕೊಳ್ಳಿ. ಸೊ ಇಲ್ಲ ನಮಗೆ ನೀರಾಗಿರಲಿ ಅಂದರೆ ನೀರನ್ನ ಜಾಸ್ತಿ ಹಾಕ್ಕೊಳ್ಳಿ. ಕರಿನ ಗಟ್ಟಿಯಾಗಿ ಮಾಡ್ಕೊಂಡ್ರೆ ಟೇಸ್ಟಿಯಾಗಿರುತ್ತೆ ಚಿಕನ್ ಅನ್ನೋದು. ಸೊ ನೀರು ಜಾಸ್ತಿ ಹಾಕೋಕ್ಕೋಗ್ಬಿಡಿ, ಕಮ್ಮಿನೇ ಹಾಕ್ಕೊಳ್ಳಿ. ಸೊ ಹಾಕಿಬಿಟ್ಟು ಒಂದು 1 ಮಿನಿಟ್ ಹಾಕಿ ಕಲಿಸ್ಕೊಳ್ಳಿ. ಮತ್ತು ಉಪ್ಪನ್ನು ನಿಮಗೆ ಎಷ್ಟು ಬೇಕೋ ರುಚಿಗೆ ತಕ್ಕಷ್ಟು ನೋಡಿಕೊಂಡು ಉಪ್ಪನ್ನು ಹಾಕಿಬಿಟ್ಟು ಕಲಸಿ ಅದನ್ನು ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿದ್ದನ್ನ 2 ವಿಸಿಲ್ಸ್ವರೆಗೂ ಹೀಗೆ ಮಾಡಿ ಇಟ್ಕೊಳ್ಳಿ. ಸೊ 2 ವಿಸಿಲ್ಸ್ ಹಾಕಿಟ್ಕೊಂಡ್ರೆ ಸಾಕು, ಚಿಕನ್ ಬೇಗ ಬೆಂದೋಗುತ್ತೆ. ಸೊ ಇಲ್ಲಿ ನಾವೇನು ಜಾಸ್ತಿ ತೊಗೊಂಡಿಲ್ಲ. ಸೊ ಟೇಸ್ಟ್ ನೋಡ್ಕೊಳ್ಳಿ, ಉಪ್ಪು ಸರಿಯಾಗಿದೆಯೋ ಇಲ್ವೋ ಅಂತ. ಇಲ್ಲ ಅಂದರೆ ಬೇಕಂದರೆ ಮತ್ತೆ ಹಾಕ್ಕೋಬೋದು. ಸೊ ಇವಾಗ ನಾನು ಇದನ್ನು ಕುಕ್ಕರ್ ಹಾಕಿ 2 ವಿಸಿಲ್ಸ್ವರೆಗೂ ಇಕ್ತೀನಿ. ಸೊ ನೋಡೋಣ ನಮ್ಮ ಚಿಕನ್ ಹೇಗಿರುತ್ತೆ ಅಂತ. ಸೊ ಇವಾಗ ಹಾಕಿಕ್ತಾಯಿದ್ದೀನಿ. ಸೊ ಆಫ್ಟರ್ ನೋಡಿ ಇವಾಗ ನಾನು ತೆಗಿತಾಯಿದ್ದೀನಿ, ಫುಲ್ ಎಲ್ಲ ಗಾಳಿ ಹೋಗಲಿ ಅಂತ. ನನಗಂತೂ ತುಂಬ ಸ್ಮೆಲ್ ತುಂಬ ಚೆನ್ನಾಗಿ ಬರ್ತಿದೆ ತೆಗಿತಾಯಿದ್ದೀನಿ. ಸೊ ನೋಡೋಣ ನಮ್ಮ ಚಿಕನ್ ಕರಿ ಹೇಗಾಗಿದೆ ಇವತ್ತು ಅಂತ ನಮ್ಮ ಆಂಧ್ರ ಸ್ಟೈಲ್ ರೆಸಿಪಿಯಲ್ಲಿ. ಸೊ ನೋಡಿದ್ರೆ ಎಣ್ಣೆ ಎಲ್ಲ ಫುಲ್ ಮೇಲೆ ಬಂದಿದೆ ಅಂದರೆ ಚಿಕನ್ ಕರಿ ಚೆನ್ನಾಗಿ ಆಗಿದೆ ಅಂತ. ಸೊ ಆ ಥರ ಎಣ್ಣೆ ಮೇಲೆ ಬಂದಿದೆ, ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಸೊ ಚಿಕನ್ಗೆ ಹಿಡ್ಕೊಂಡಿರುತ್ತೆ ಅಂತ. ಇನ್ನೊಂದು ಸತಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡು ನೋಡಿ
ತುಂಬ ನೋಡಿದ್ರೇ ಸಖತ್ತಾಗಿ ಕಾಣ್ತಿದೆ ಚಿಕನ್ ಕರಿ ಅಂತೂ. ನೀವು ಮಸ್ಟ್ ಆ್ಯಂಡ್ ಟ್ರೈ ನಿಮ್ಮ ಮನೇಲಿ ಟ್ರೈ ಮಾಡಿ. ರಾಗಿ ಮುದ್ದೆಗಂತೂ ಈ ಚಿಕನ್ ಅಂತೂ ಸೂಪರಾಗಿರುತ್ತೆ. ನಮ್ಮ ಚಿಕನ್ಗೆ ಹೆಸರು ಹೇಳೋಕ್ಕೆ ಅವಶ್ಯಕತೆಯೇ ಇಲ್ಲ. ಸೊ ನಾನು ಗಾರ್ಲಿಷ್ಗಂತ ಸ್ವಲ್ಪ ಕೊತ್ತಂಬರಿನ ಹಾಕ್ತಾಯಿದ್ದೀನಿ, ನೀವು ಬೇಕಂದರೆ ಹಾಕ್ಕೊಳ್ಳಿ. ಆ್ಯಂಡ್ ಇದಂತೂ ತುಂಬ ಚೆನ್ನಾಗಿರುತ್ತೆ, ಈಸಿಯಾಗಿ ನಾವು ಬೇಗ ಮಾಡ್ಕೊಬೋದು, ತುಂಬ ಟೈಮ್ ಕೂಡ ತೊಗೊಳ್ಳೋದಿಲ್ಲ ನಮ್ಮ ಚಿಕನ್ ಕರಿ. ಸೊ ಇದನ್ನು ನಾವು ಇವಾಗ ಗಾರ್ಲಿಷ್ ಮಾಡ್ಕೊಳ್ಳೋಣ. ಒಂದು ಕಪ್ ತೊಗೊಂಡು ಅದನ್ನು ನಾವು ಗಾರ್ಲಿಷಿಂಗ್ ಮಾಡ್ಕೊಳ್ಳೋಣ. ಸೊ ಇವಾಗ ನಾನು ಕಪ್ ತೊಗೊಂಡು ಇದನ್ನು ಗಾರ್ಲಿಷ್ ಮಾಡ್ಕೊತಾ ಇದ್ದೀನಿ. ಸೊ ನಮ್ಮ ಚಿಕನ್ ಎಲ್ಲ ಚೆನ್ನಾಗಿ ಫ್ರೈ ಆಗಿ ಮಸಾಲೆ ಎಲ್ಲ ತೊಗೊಂಡಿದೆ. ಇವಾಗ ನಾನು ಇದನ್ನು ಒಂದು ಕಪ್ಗಾಗಿ ತೋರಿಸ್ತೀನಿ ನೋಡಿ. ಹಿಂಗಾಗಿ ನೋಡಿ ತುಂಬ ಚೆನ್ನಾಗಾಗಿದೆ. ಆ್ಯಂಡ್ ಪೀಸಸ್ ಕೂಡ ಚೆನ್ನಾಗಿ ಫ್ರೈ ಆಗಿದೆ, ತುಂಬ ಸ್ಮೂತಿ ಸ್ಪೈಸಿಯಾಗಿದೆ. ಆ್ಯಂಡ್ ಖಾರನೂ ಜಾಸ್ತಿ ಇಲ್ಲ, ಮೀಡಿಯಮಾಗಿ ಮಾಡ್ಕೊಂಡಿರೋದ್ರಿಂದ ಸೊ ಸಖತ್ತಾಗಿದೆ. ಇದನ್ನು ರಾಗಿ ಮುದ್ದೆ ಆಗಲಿ ಚಪಾತಿಗಾಗಲಿ ಹಾಕ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ನೀವೆಲ್ಲ ಟ್ರೈ ಮಾಡಲೇಬೇಕು. ಆ್ಯಂಡ್ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ನನಗೆ ತಿಳಿಸಿ ಫ್ರೆಂಡ್ಸ್. ಹೀಗೆ ಇನ್ನೂ ವೀಡಿಯೋಸ್ನ ಮಾಡ್ತಾಯಿರ್ತೀನಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಥ್ಯಾಂಕ್ ಯು.